ನಮಸ್ಕಾರ. ಸೂಬಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮುತ್ತಪ್ಪರೈ ಮಗನ ಮೇಲೆ ಇದೀಗ ಫೈರಿಂಗ್ ಆಗಿರುವಂಥದ್ದು. ಜೊತೆಗೆ 4 ಮೇಲೆ FIR ಕೂಡ ದಾಖಲಾಗಿದೆ. ಗೃಹ ಸಚಿವರು ಇದರ ಕುರಿತಾಗಿ ಮಾತನಾಡಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಮಾಜಿ ಡಾನ್ ಮುತ್ತಪ್ಪರೈ ಮಗನ ಮೇಲಿನ ಗುಂಡಿನ ದಾಳಿ ಸುದ್ದಿ ಕೇಳಿ ಬೆಂಗಳೂರೇ ಬೆಚ್ಚಿ ಬಿದ್ದಿದೆ. ರಿಕ್ಕಿ ಮೇಲೆ ಫೈರಿಂಗ್ ಮಾಡಿದ್ದಾದ್ರೂ ಯಾರು, ಯಾವ ದ್ವೇಷಕ್ಕೆ, ಈ ಒಂದು ಯತ್ನ ಅನ್ನುವಂಥ ಪ್ರಶ್ನೆ ಕೂಡ ಬಂದಿದೆ. ಸೊ ಏನಾಯ್ತು ನಿಜಕ್ಕೂ ಅಲ್ಲಿ? ಗುಂಡಿನ ದಾಳಿ ಸುದ್ದಿ ಕೇಳ್ತಿದ್ದಂತೆ ಪೊಲೀಸರು ತಂಡೋಪತಂಡವಾಗಿ ಸ್ಥಳಕ್ಕೆ ಬಂದಿದ್ದಾರೆ, ತನಿಖೆಯನ್ನ ಮಾಡ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ವಿರುದ್ಧ ಇದೀಗ FIR ಕೂಡ ದಾಖಲಾಗಿದೆ. ಹಾಗಾದ್ರೆ ಮುತ್ತಪ್ಪರೈ ಮಗನ ಮೇಲೆ ದಾಳಿ ನಡೆಸಿದವರು ಯಾರು, ಅವರ ಹಿನ್ನೆಲೆ ಏನು, ಅಲ್ಲಿ ಏನಾಯ್ತು, ನಡುರಾತ್ರಿಯಲ್ಲಿ ಫೈರಿಂಗ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇವೆಲ್ಲದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಹೇಳ್ತೀವಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಜೊತೆಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ಸದಾಶಿವನಗರ ಹಾಗೆ ಬಿಡದಿಯ ಫಾರಂ ಹೌಸ್ನಲ್ಲಿ ವಾಸವಿದ್ದಂಥ ರಿಕ್ಕಿ ನಿನ್ನೆ ಬೆಂಗಳೂರು ನಿವಾಸದಿಂದ 6 ಗಂಟೆಗೆ ಬಿಟ್ಟು 7:30ಕ್ಕೆ ಬಿಡದಿಯ ಮನೆಗೆ ಬರ್ತಾರೆ. ಅಲ್ಲಿ ಏನು ನಡೀತು ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ. ಅಲ್ಲೇ ವಿಶ್ರಾಂತಿ ಪಡಿತಾರೆ. ಅದಾದ ಮೇಲೆ ರಾತ್ರಿ 12 ಗಂಟೆಗೆ ಇನ್ನು ಬೆಂಗಳೂರಿಗೆ ಹೋಗಬೇಕು ಅಲ್ಲ ಅಂತ ಹೇಳ್ಕೊಂಡು ಕಾರ್ ಹತ್ತುತ್ತಾರೆ. ಅಂದರೆ ರಾತ್ರಿ 12 ಗಂಟೆಗೆ ಮತ್ತೆ ರಿಟರ್ನ್ ಬೆಂಗಳೂರು ಬರೋದಕ್ಕೆ ಬಿಡದಿಯಿಂದ ಹೊರಡ್ತಾರೆ. ಸೊ ಫಾರ್ಮ್ ಹೌಸ್ ಬಿಟ್ಟು ಕೆಲ ದೂರ ಹೋಗ್ತಿದ್ದಂತೆ ಫೈರಿಂಗ್ ನಡೆಯುತ್ತೆ. ಈ ಸಂಬಂಧ ರಿಕ್ಕಿ ಕಾರು ಚಾಲಕ ದೂರನ್ನ ನೀಡ್ತಾರೆ. 4 ವಿರುದ್ಧ ಇದೀಗ FIR ದಾಖಲಾಗಿದೆ. ಯಾರ ಮೇಲ್ ಬಿತ್ತು ಸ್ನೇಹಿತರೆ? ರಾಕೇಶ್ ಮಲ್ಲಿ, ಅನುರಾಧ, ನಿತೇಶ್ ಶೆಟ್ಟಿ, ವೈದ್ಯನಾಥನ್ ಅನ್ನೋರ ವಿರುದ್ಧ FIR ದಾಖಲಾಗಿರುವಂಥದ್ದು. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಹಲವು ಬಾರಿ ನನಗೆ ಜೀವ ಬೆದರಿಕೆ ಇದೆ ಅಂತ ರಿಕ್ಕಿ ರೈ ಹೇಳ್ಕೊಂಡಿದ್ರು. ಕಾರಿನ ವಿಡಿಯೋಗ್ರಫಿ ಮಾಡಿದಂಥ ಪೊಲೀಸರಿಗೆ ಕಾರಿನ ಒಳಗೆ ಕಾಟ್ರಿಡ್ಜ್ ಸಿಕ್ಕಿದೆ ಸ್ನೇಹಿತರೆ. ಡ್ರೈವರ್ ಸೀಟ್ ಕಡೆಯಿಂದ ಹಿಂಬದಿಗೆ ಬುಲೆಟ್ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಮುತ್ತಪ್ಪರೈ ಪುತ್ರನ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಘಟನೆ ನಡೆದಿರೋದು ನನಗೆ ಗೊತ್ತಾಗಿದೆ, ಡೀಟೇಲ್ಸ್ ಕೇಳಿದ್ದೀನಿ. ರಾತ್ರಿ 1:30ರಿಂದ 2 ಗಂಟೆ ಸಮಯದಲ್ಲಿ ಫೈರಿಂಗ್ ಆಗಿರುವಂಥದ್ದು. ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ರಿಕ್ಕಿ ರೈ ಔಟ್ ಆಫ್ ಡೇಂಜರ್. ಸೊ ಸ್ಥಳದಲ್ಲಿ ಪೊಲೀಸರು ಹೆಚ್ಚು ಸಿಬ್ಬಂದಿಯನ್ನ ನಿಯೋಜಿಸಿದ್ದಾರೆ, ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೊ ಗುಂಡೇಟಿನಿಂದ ಮುತ್ತಪ್ಪರೈ ಮಗ ಜಸ್ಟ್ ಮಿಸ್ ಆಗಿದ್ದ ಸ್ನೇಹಿತರೆ. ಮನೆಯಿಂದ ಗಾಡಿ ಹೊರ ಬರ್ತಿದ್ದಂತೆ ಕಾರು ಸ್ಲೋ ಮಾಡೋದಕ್ಕೆ ಹೇಳಿದಂತ ರಿಕ್ಕಿ ರೈ ಚಾಲಕ ರಾಜುಗೆ ಹೇಳ್ತಾರಂತೆ, ಬ್ಯಾಗ್ನಲ್ಲಿ ಏನೋ ತೆಗೆದುಕೊಳ್ಬೇಕು, ಸ್ಲೋ ಮಾಡು ಅಂತ ಹೇಳ್ತಾರೆ. ಸೊ ರಿಕ್ಕಿ ಕಾರಿನ ಹಿಂಬದಿ ಸೀಟ್ನ ಬಲಭಾಗದಲ್ಲಿ ಕುಳಿತಿರ್ತಾರೆ. ಸೊ ಎಡಭಾಗದ ಸೀಟ್ ಕೆಳಗೆ ಇದ್ದಂತ ಬ್ಯಾಗ್ ಕಡೆಗೆ ಬಾಗ್ತಿದ್ದಂತೆ ಗುಂಡಿನ ದಾಳಿ ಆಗಿದೆ. ಇನ್ ಕೇಸ್ ಅವರು ನಾರ್ಮಲ್ ಆಗಿ ಕೂತಿದ್ರೆ ಫೈರಿಂಗ್ ಕರೆಕ್ಟಾಗಿ, ಅಂದರೆ ಅವರ ಒಂದು ಜೀವಕ್ಕೆ ಹಾನಿ ಆಗ್ತಾ ಇತ್ತು. ಈ ವೇಳೆ ಮೂಗು ಮತ್ತು ಭುಜಕ್ಕೆ ಗುಂಡು ತಾಗಿ ಪಾಸ್ ಆಗಿದೆ. ಜಸ್ಟ್ ಮಿಸ್ ಆಗಿರುವಂಥದ್ದು. ರಿಕ್ಕಿ ಕುಳಿತಂಥ ಸೀಟ್ ಕಡೆಗೆ ಗುರಿ ಇಟ್ಟು ಫೈರಿಂಗ್ ಮಾಡಿದ್ರು. ಬಟ್ ಅವರು ಬಗ್ಗಿದ ಕಾರಣ ಸೊ ಅಲ್ಲಿ ಫೈರಿಂಗ್ ಆಗೋದಿಲ್ಲ. ಸೊ ಫೈರಿಂಗ್ ಸಂಬಂಧ ಪೊಲೀಸರು ರಿಕ್ಕಿ ಚಾಲಕ ರಾಜುವನ್ನ ವಿಚಾರಣೆ ಮಾಡಿದ್ದಾರೆ. ಸೊ ಕಾರ್ನಲ್ಲಿ ಒಟ್ಟು 3 ಪ್ರಯಾಣಿಸ್ತಾ ಇದ್ರು. ಚಾಲಕ ರಾಜು, ಓರ್ವ ಭದ್ರತಾ ಸಿಬ್ಬಂದಿ ಹಾಗೆ ರಿಕ್ಕಿ ರೈ ಇದ್ರಂತೆ. ಸೊ ಕಾರಿನ ಎಡಭಾಗದ ಮುಂಬದಿ ಸೀಟ್ನಲ್ಲಿ ಭದ್ರತಾ ಸಿಬ್ಬಂದಿ ಕೂರ್ತಾರೆ. ಸೊ ಫೈರಿಂಗ್ ಮಾಡಿದ ಶೂಟರ್ಗಳಿಗೆ ತೀವ್ರ ಶೋಧವನ್ನ ನಡೆಸ್ತಾ ಇದ್ದಾರೆ. ಆದರೆ ಹೇಗೆ ಗೊತ್ತಾಯಿತು? ಸೊ ರಿಕ್ಕಿ ಅವರು ಅದೇ ಸೀಟ್ನಲ್ಲಿ ಕೂತಿದ್ದಾರೆ. ಸೊ ಮುಂದ್ಗಡೆ ಇವ್ರು ಕೂತಿದ್ದಾರೆ. ಇದೇ ಪ್ಲೇಸಿಗೆ ನಾವು ಗುಂಡು ಹಾಕಬೇಕು ಅನ್ನುವಂಥದ್ದು ಹೆಂಗೆ ಗೊತ್ತಾಯಿತು ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಬರ್ತಾ ಇದೆ. ಸೊ ಯಾರು ಅವರಿಗೆ ಡೀಟೇಲ್ಸನ್ನು ಹೇಳ್ತಾ ಇರುವಂಥದ್ದು, ಹೇಗೆ ಅವ್ರು ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಇನ್ಫಾರ್ಮೇಷನ್ ಹೇಗೆ ಲೀಕ್ ಆಯಿತು, ಅಲ್ಲಿ ನಿಜಕ್ಕೂ ನಡೆದದ್ದು ಏನು, ಯಾರು ಫೈರಿಂಗ್ ಮಾಡಿದ್ರು, ಇದರ ಒಂದು ಹಿನ್ನೆಲೆ ಬಗ್ಗೆ ಪೊಲೀಸ್ ತನಿಖೆ ನಡೀತಾ ಇದೆ ಸ್ನೇಹಿತರೆ. ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.